ಇವಾಗ ಏನಪ್ಪ ಅಂದರೆ ನೋಡಿ, ಇದು 3 ಡೇಸ್ ಆಯ್ತು ಇದೇ ತೆಗೆದುಬಿಟ್ಟು, ಇದನ್ನೇ ಕೆಳಗಡೆ ಬಿಡ್ತದೆ ಸಪ್ರೇಟು. ಓಡು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ನೋಡೋ 8 ಗಂಟೆ ಆಗೈತೆ. ಸೊ ಎದ್ದ ತಕ್ಷಣ ಅಮ್ಮ ಟೀ ಕೊಟ್ಟಿದ್ರೆ ಟೀ ಕುಡ್ಕೊಂಡು ತೊಳೆದ್ರೆ ಹೋಗೋದು, ಕೋಳಿ ಬಿಡಬೇಕು. ಬನ್ನಿ. ನನ್ನ ಡಾರ್ಲಿಂಗ್ ಎತ್ಕೊಂಡು ಹೊರಟೆ ತೋಟದ ಹತ್ರ. ತೋಟಕ್ಕೆ ಬಂದ ತಕ್ಷಣ ನಮ್ಮ ಕೆಂಚ ವೆಲ್ಕಮ್ ಮಾಡ್ತೇನೆ. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಓಡ. ಸೊ ಈ ಥರ ನೋಡಿ ವಾತಾವರಣ ನೋಡಿಕೊಂಡು ಬನ್ನಿ, ಕೋಳಿಗಳು ಬಿಡೋಣ ಒಳಗಡೆ. ಆಯಿತು ನೋಡಿ, ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಈಚೆ ಬರೋದಕ್ಕೆ. ಎಲ್ಲ ವೆಯ್ಟಿಂಗ್. ಗೋ ಓಡಿ ಬೇಗ. ಎಲ್ಲ ಓಡೋಗ್ತಿದ್ದಾರೆ ನೋಡಿ. ಈ ಬೆಳಗಿನ ಜಾವ ಬಿಸಿಲು ತುಂಬ ಒಳ್ಳೆಯದು ಕೋಳಿಗಳಾಗಲಿ, ಕೋಳಿ ಮರಿಗಳಿಗೆ ಬೇಗ ಬೆಳವಣಿಗೆ ಆಗ್ತವೆ. ಕೋಳಿಗಳು ದಪ್ಪ ಆಗ್ತವೆ ಮತ್ತು ಆಕ್ಟಿವ್ ಚೆನ್ನಾಗಿರ್ತವೆ. ಇವನು ಈಚೆ ಬಿಡ್ತ ತಕ್ಷಣ ಸ್ಟಾರ್ಟ್ ಮಾಡಿ ಶುರು ಮಾಡ್ಕೊಂಬಿಟ್ಟ. ಇಲ್ಲೊಂದಿದೆ 3 ಮರಿದು. ಅಂತೂ ಪಿಳ್ಳೆಗಳು ಸೌಂಡು ನೋಡಿ, ಕಚಪಚ ಅಂತ ಸೌಂಡ್, ಬರೀ ಸೌಂಡು. ಎಲ್ಲ ಓಡಾಗ್ತಿದ್ದಾವೆ ಎಲ್ಲ ನೋಡಿ. ಈ ಒಂದು 5 ಕೋಳಿ ಮರಿಗಳು ಎಲ್ಲ ಒಟ್ಟಿಗೆಲ್ಲ ಹೋಗ್ತೇವೆ ಒಳಗಡೆ ನೋಡಿ ಎಲ್ಲ. ಸೊ ಇಲ್ಲಿ ಸೇಫ್ ಇವಾಗ ಗಿಡಗದಿಂದ ಅವಾಯ್ಡ್ ಮಾಡೋಕ್ಕೆ. ನಾನು 8 ಮರಿ ಮಾಡಿದ್ದು. ಇವತ್ತು ಫೈನಲ್ ಎಷ್ಟು ಮರಿ? ಫೈನಲ್ ಅಷ್ಟೇ ಮರಿ. ಇವೆಲ್ಲ ಮೊಟ್ಟೆ ವೇಸ್ಟ್ ಆಗಿದೆ ನೋಡಿ. ಪಿಳ್ಳೆಗಳು ಯಾವ ರೀತಿ ಓಡ್ಬೋತವೆ ನೋಡಿ. ಇಲ್ಲೊಂದು 3-4 ಮರಿ ಉಳ್ಕೊಂಬಿಟ್ಟವೆ. ಇವನ್ನ ಹೊರಗಡೆ ಕಳಿಸಿದ್ರೆ ತುಂಬ ಕಷ್ಟ ಆಗ. ಇನ್ನು ಹೊರಗಡೆ ಕಳಿಸೋದು ತುಂಬ ಕಷ್ಟ. ಇದನ್ನು ಒಳಗಡೆ ಹೊಟ್ಟೋದು. ಕೋಳಿ ಮರಿಗಳಿಗೆ ನುಚ್ಚು ಯಾವ ನುಚ್ಚಪ್ಪ ಅಂದರೆ ಇದು ಜೋಳದ್ದು, ಅಲ್ಜೋಳ ಮಿಕ್ಸು. ಹಾಗೆಯೇ ಫ್ರೆಶ್ಶು ವಾಟರ್ ಮರಿಗಳಿಗೆ ನೋಡಿ. ನೀರನ್ನ ಯಾವ ರೀತಿ ಕುಡಿತಿದ್ದಾವೆ ಎಲ್ಲ ನೋಡಿ. ಕೋಳಿ ಮರಿಗಳಲ್ಲಿ ಯಾರು ಸಾಕಿರ್ತೀರ ಅವರು ಮೆಡಿಸಿನ್ ಹಾಕೋದು ತುಂಬ ರಿಸ್ಕ್ ಅಂತ ಅನ್ಕೋತಿರಲ್ವಾ. ಸೊ ಅವ್ರಿಗೆಲ್ಲ ಒಂದು ಹೇಳ್ತಿದ್ದೀನಿ. ಏನಪ್ಪ ಅಂದರೆ ಅದು ನೋಡಿ, ಈ ಥರ ವಾಟರ್ ಫೀಡರ್ ತೊಗೊಳ್ಳಿ. ಇದಕ್ಕೆ ನೈಟಲ್ಲಿ ಕೋಳಿ ಮರಿಗಳು ಜಾಸ್ತಿ ನೀರು ಇಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೋಡಿ, ಬೆಳಗ್ಗೆ ಹೊತ್ತು ನೋಡಿ ಫ್ರೆಶ್ ನೀರು ಇಟ್ಟಿದ್ದೀನಿ. ಇವಾಗ ಇಟ್ಟಿದ ತಕ್ಷಣ ಯಾವ ರೀತಿ ಬಂದು ಎಲ್ಲ ಕುಡಿತಿದ್ದಾವೆ ಕೋಳಿಗಳು ಅಂತ, ಕೋಳಿ ಮರಿಗಳು. ಸೊ ಇದಕ್ಕೇನಾರ ಮೆಡಿಸಿನ್ ಹಾಕಿದ್ರು ಕೂಡ ಆರಾಮಾಗಿ ಎಲ್ಲ ಕುಡಿತವೆ ಈಕ್ವಲಿಟಿ. ಇವಾಗ ಅದು 1 ಲೀಟ್ರ್ ಟಬ್ಬು, 1 ಲೀಟ್ರಿಗೆ ಎಷ್ಟು ಮೆಡಿಸಿನ್ ಹಾಕ್ಬೇಕಂತ ನೋಡ್ಕೊಂಡು ಅದಕ್ಕೆ ಹಾಕಿದ್ರೆ ಈಕ್ವಲಾಗಿ ಎಲ್ಲ ಮರಿಗಳು ಕುಡಿತವೆ, ಚೆನ್ನಾಗೂ ಕೂಡ ಇರ್ತವೆ. ನಾನು ಯಾವುದಾದ್ರು ಮೆಡಿಸಿನ್ ಹಾಕಿಲ್ಲ, ಬಟ್ ಅಲ್ಲಿ ನೀರು ಫ್ರೆಶ್ ನೀರು ಕುಡಿತಿದ್ದಾವೆ. ಫ್ರೆಶ್ ನೀರು ಇಟ್ಟಿದ್ದೀನಿ. ಸೊ ಈ ಕಡೆ ಬಂದರೆ ನೋಡಿ, ಇದು ಅಳ್ಜೋಳದ್ದು ಪುಡಿ ಮಾಡಿಸಿರೋದು ಕೋಳಿ ಮರಿಗಳಿಗೆ ನೋಡಿ. ಅರ್ಧ ಕತ್ ಮರಿ ನಾನು ಕೆಳಗಡೆ ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ಕೆಳಗಡೆ ಏನಪ್ಪ ಹಾಕಿದ್ದಾರೆ, ಇದು ಹಳ್ಜೋಳ. ಸೊ 3 ದಿನ ಆದಮೇಲೆ ಮರಿಗಳು ಕುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಎಲ್ಲ ತುಂಬ ಜನ ಕೇಳೋದೆಲ್ಲ ಒಂದೇ, ಏನು ತಾಯಿ ಥರ ಒಂದು ಕೋಳಿ ಇಲ್ವಲ್ಲ ಅಂತ. ರೀಸನ್ ಇಷ್ಟೇ, ಈ ತಾಯಿ ಕೋಳಿ ಮೊಟ್ಟೆ ಎಲ್ಲ ಬೇರೆ ಕಡೆ ಇಟ್ಟಿರ್ತೀವಿ ಅದರಿಂದ. ಕರುಗೆ ಹಿಂಡಿ ಇಟ್ಟಾಯಿತು, ಹಿಂಡಿ ಇಟ್ಬಿಟ್ಟು ಮನೆಗೆ ಹೊಡಬೇಕು. ಸೊ ಡ್ಯೂಟಿಗೆ ಹೋಗ್ಬೇಕಲ್ಲ, ಬನ್ನಿ. ಫ್ರೆಶ್ ಅಪ್ ಆದರೆ ರಾಗಿ ಮುದ್ದೆ ಗೊತ್ತಲ್ಲ, ಬಾಡಿ ಸ್ಟ್ರೆಂತು. ಸೊ ತಿನ್ಕೊಂಡು ಅಲ್ಲಿಂದ ನಾನು ಸೀದಾ ಹೊರಟಿದ್ದೆ ಡ್ಯೂಟಿಗೆ. ಟೈಮ್ ನೋಡಿದ್ರೆ 9:30 ಆಗಿತ್ತು. ಬನ್ನಿ, ನನ್ನ ಡಾರ್ಲಿಂಗ್ ಎತ್ಕೊಂಡು ಹೆಲ್ಮೆಟ್ ಅಂತೂ ಸೇಫ್ಟಿ ಬೇಕು ಹಾಕ್ಕೊಂಡು. ಸೊ ಅಲ್ಲಿಂದ ಹೊರಟೆ. ಹಾಗೆಯೇ ನನ್ನ ಡಾರ್ಲಿಂಗ್ ಸ್ವಲ್ಪ ಜ್ಯೂಸ್ ಬೇಕು ಅಂತ ಹೇಳಿದ್ದು, ಹೋಗ್ಬೇಕಲ್ಲ ಮುಂದೆ, ಅದಕ್ಕೆ ಜ್ಯೂಸ್ ಗಿಸ್ಕೊಂಡು. ನಾನಂತೂ ಯಾವಾಗಲೂ ಕೂಡ 3 ಲೀಟರ್ ನಂಬರ್ ಹಾಕ್ಸೋದು, ಇಲ್ಲ 125, 135 ಈ ಥರ ಹಾಕ್ಸ್ತೀನಿ. ಪ್ಯಾಕೆಟ್ ಗೊತ್ತಿರೋ ಕಾರಣದಿಂದ ಹಾಕಿ. ಸೊ ಹಾಗೆ ನಾನು ವರ್ಕ್ ಮಾಡೋದೆಲ್ಲ ನೋಡಿ ಅಂತೆ. ನಾನು ವರ್ಕ್ ಮಾಡೋವಂಥ ಪ್ಲೇಸ್ಗೆ ನೋಡ್ತಿದ್ದೀರಾ, ರಿಲಯನ್ಸ್ ಬಜಾರ್, ರಿಲಯನ್ಸ್ ಸೂಪರ್ ಮಾರ್ಕೆಟು ಬಂದಿದ್ದೀನಿ. ಸೊ ಇವತ್ತಿಗೆ ಈ ಲಾಗ್ ಹೆಂಡ್ ಬಾಯ್. ಮತ್ತೆ ನೆಕ್ಸ್ಟ್ ಸಿಗುವ.